ಈ ಕಡೆ ಈಗ ಸೈಕಲ್ ಮೋಟ್ರ್ ಅದು ಈಗ ಟ್ರ್ಯಾಕ್ಟರ್ ಅದು ಈಗ ಒಂದು ಕಾರ್ ಗಾಡಿ ತೊಗೊಂಡು ಮನೆ ಮುಂದೆ ಇರಬೇಕು ಅವ್ರು ಮುಂಜಾನೆದ್ದು ಮಾಡಿ ನೋಡಿದ್ರೆ ನಮಗೆ ಒಂದು ಜರ ಮೋಕ್ಷ ಅದಕ್ಕೆ ನಾವು ತಿಳ್ಕೊಂಡು ಅದನ್ನು ಮಾಡ್ಯಾರ. ಆತ್ಮೀಯ ರೈತ ಮಿತ್ರರೇ, ನಾವು ಇಷ್ಟೊತ್ತು ಏನು ರಮೇಶ್ ಕಾಡೆಯವರ ತೋಟದಾಗಿದ್ದೀವಿ. ಈಗ ದ್ರಾಕ್ಷಿ ಕುರಿತು ರಮೇಶ್ ಕಾಡೆಯವರು ಜೊತೆಗೆ ಮನುಕ್ ಕುರಿತು ಕಾಶಿನಾಥ್ ಕಾಡೆಯವರು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಆದ್ರೆ ಈಗ ನಾವು ಈಗ ಅವ್ರ ಕೊಟ್ಟಿಗೆ ಒಳಗದೀವಿ, ಏನು ದನದ ಕೊಟ್ಟಿಗೆ ಒಳಗದೀವಿ. ಸಾಕಷ್ಟು ಆಕಳುಗಳದಾವು, ಎಮ್ಮೆಗಳದಾವು, ಕೋಳಿ ಕುರಿ ಎಲ್ಲ ಅದಾವು. ಇದ್ರ ಬಗ್ಗೆ ನಾನೇ ಮಾತಾಡ್ತೀನಿ ಅಂತೇಳಿ ನಮ್ಮೊಂದಿಗೆ ಅದರ ಹಿರಿಯರು ಏನು ರಮೇಶ್ ಕಾಡೆಯವರ ತಂದೆಯವರಾಗಿರ್ತಕ್ಕಂಥ ಹನುಮಂತ್ ಕಾಡೆಯವರು. ಸರ್ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದಾಜು ಎಷ್ಟು ಇರ್ಬೋದು ರೀ ವಯಸ್ಸು ನಿಮಗೆ? ಈಗ ನಮಗೆ 87-88 ವಯಸ್ಸು ಅದಾವೆ. ಈಗ 88 ಯಾವಾಗಲಿಂದ ಕೃಷಿ ಮಾಡ್ಕೊತ ಬಂದ್ರಿ? ಕೃಷಿ ನಾವು ಸಣ್ಣವ್ರ ಇಲಾಖೆಗೆ ಅದನ್ನು ಇದ್ರಾಗೆ ಕೃಷಿ ಒಳಗೆ ನಾವು ಬಂದೇವೆ. ನಿಮ್ಮ ಕೃಷಿ ಅನುಭವ ಹೇಳೋದಾದ್ರೆ ಈಗ ದ್ರಾಕ್ಷಿ ಬೆಳಿತೀರಿ ನೀವು, ಇದಕ್ಕಿಂತ ಮುಂಚೆ ಏನು ಬೆಳಿತಿದ್ರಿ? ಮೊದಲು ಏನು ಬೆಳಿತಿದ್ರಿ? ಸಜ್ಜಿ, ಗೋಧಿ, ಜೋಳ, ಮೆಕ್ಕೆಜೋಳ ಇದನ್ನ ಬೆಳಿತಿದ್ದೇವೆ ನಾವು. ತೊಗರಿ ಇವು ಬೆಳ್ಕೋತ ಇದರಲ್ಲಿ ನಾವು ಇದು ಮಾಡ್ಕೋತ ಬಂದೇವ್ರಿ. ಮೊದಲು ಇಲ್ಲಿ ನೀರು ಇದ್ದಿದ್ದಿಲ್ಲ, ನೀರಿನ ಸಮಸ್ಯೆ ಐತ್ರಿ. ಬಾಯಿ ಹೊಡಿದು, ಕೈಲೇನೆ ಬಾಯಿ ಹೊಡಿದು, ಕೈಲೇ ಬಾಯಿ ಹೊಡಿತೀವಿ. ಹೌದ್ರಿ, ಸುರಂಗ ಹೊಡೆದೆವು, ಎಲ್ಲ ಬಾಯಿ ಹೊಡೆದೆವು, ಮಟ್ಟಿ ಹೊಡೆದೆವು, ಹಂತಿ ಹೊಡೆದೆವು, ಚಕಡಿಲೇನೆ ಅಲ್ಲಿ ಪ್ರವಾಸ ಮಾಡ್ತಿದ್ವಿ. ಈಗ ನೀರಿನ ಸಮಸ್ಯೆ ಇಲ್ಲ. ಈಗ ನೀರಿನ ಸಮಸ್ಯೆ ಈಗ ಅನುಕೂಲ ಆಗ್ಯದ್ರಿ. ಈಗ ಅದಲ್ಲೇ ಅನುಕೂಲ ಅದಲ್ಲೇ ಈಗ ನಾವು ಎಲ್ಲ ದ್ರಾಕ್ಷಿ ಇವು ಬೆಳೆ ಇದು ಮಾಡಾಕತ್ತೇವ್ರಿ. ಈಗ ಒಟ್ಟಾರೆ ಇಲ್ಲಿ ನಾವು ನೋಡೋದು ನಿಮ್ಮ ತೋಟ ಎಲ್ಲ ತಿರುಗಾಡಿ ನೋಡಿದಿವಿ. ಈಗ ಸಾಕಷ್ಟು ಮನೆ ಅದಾವ, ಏನು ಭಾಳ ದೊಡ್ಡ ಕುಟುಂಬ ಅನ್ಸುತ್ತೆ. ಏನು ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಅಣ್ತಮ್ಮರು ಎಷ್ಟು ಜನ ಇದ್ದೀರಿ? ಎಲ್ಲ ಇಲ್ಲೇ ಇದ್ದೀರೋ ಹೆಂಗೋ ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲಿ ಅಣ್ಣತಮ್ಮರು 4 ಮಂದಿ ರೀ. ನಾವು 4 ಮಂದಿ. ಮೊದಲು ಇದು ಹಿರಿಯರ ಜಮೀನು ರೀ, ಇದು 50 ಎಕರೆ ಜಮೀನು ಅದ ರೀ. ಇದರಲ್ಲೇ ನಾವು ಇದು ಮಾಡ್ಕೊತ ಬಂದಿದ್ದೆವು. ಮಾಡ್ಕೋತ ಇವು ಒಂದು ಗಿರಣಿ ಇಡುವುದು, 2-3 ಊರಾಗ ಗಿರಣಿ ಮಾಡ್ದೇವ್ರಿ. ಬೀಸು ಗಿರಣಿ ಅವಾಗ ಇದು ಇದ್ದಿಲ್ಲ, ಇಂಜನ್ ಮೇಲೆ ಗಿರಣಿ ಇರು. ಮೊದಲು ಕರೆಂಟ್ ಇದ್ದಿಲ್ಲ. ಆದ್ಮೇಲೆ ಇದು ಒಂದು ಈ ಕಡೆ ಬರಾಗ ಹಂತಿ ಹೊಡೆಯೋದು ಇದು ಆಗಿ ತೂರು ಇದು ಆಗ ಒಂದು ರಾಶಿ ಮಷನ್ ಮಾಡ್ದೇವ್ರಿ. ಇದು ಮಾಡ್ಕೋತ ಇದ್ರಾಗೆ ನಾವು ಜೀವನ ಇದು ಮಾಡ್ಕೋತ ಬಂದೆವು. ಈಗ ಈ ಕಡೆ ಒಂದು ಜರ ಮತ್ತೆ ಜಮೀನು, ಅಲ್ಲಿ ಒಂದು ಜಮೀನು ಇತ್ತು, ಅದನ್ನು ತೆಗೆದು ಮತ್ತೆ ಇಲ್ಲಿ ತೊಗೊಂಡಿರೋ 40 ಎಕರೆ ಎಲ್ಲರೂ ಕೂಡಿ ಅಲ್ಲಿ ಒಂದು ಜರ ಕೆರೆ ಮಗಲ್ಕ ನೀರಿನ ಅನುಕೂಲ ಆಗ್ಯದ್ರಿ. ಈಗ ಅದರಿಂದ ಅಲ್ಲಿನ ಪೈಪ್ಲೈನ್ ಇಲ್ಲಿ ಮಾಡೇವು. ಹಿಂಗಾಗಿ ಅದು ಒಂದು ಜರ ಅನುಕೂಲ ಆದಂಗೆ ಈಗ ಒಂದು ಜರ ದ್ರಾಕ್ಷಿ ಮಾಡೋದು, ಇದು ಮಾಡೋದು ಎಲ್ಲ ಇವು ಕೈಗೆ ಬಂದವ್ರು ಹುಡುಗರು ಎಲ್ಲ ಈ ಡಿವೈಡ್ ಆದೇವ್ರಿ. ನಾವು 4 ಮಂದಿ ಡಿವೈಡ್ ಆಗೋಣ. ನಾವು 4 ಮಂದಿ ಒಳಗೆ ನಾವು ಸಣ್ಣವ್ರೆ. ಆದರೂ ನಮಗೆ 3 ಮಂದಿ ಗಂಡಸು ಮಕ್ಕಳು, 7 ಮಂದಿ ಹೆಣ್ಮಕ್ಳು ರೀ. ಇಟ್ಟು ಕುಟುಂಬದ ನಮ್ಮದು ರೀ. ಹಿಂಗೆಲ್ಲರದು ಅವ್ರದ್ದು ಲಗ್ನ, ಮುಹೂರ್ತ, ಡಿಲಿವರಿ ಎಲ್ಲನೂ ಅದನ್ನು ಸಾಗಿಸಿ ನಾವು ಇದ್ರ ಮೇಲೆ ರೀ. ಅದು ಮೇನು ಉತ್ಪನ್ನನೇ ನಿಮ್ಮ ಕೃಷಿ. ಹಿಂಗೆ ದನ ಕರ ಹೋರಿ ಮೇಯಿಸೋದು, ಆಕಳ ಸಾಕೋದು, ಇವು ಮಂಜರ ನಾವು ಮಾಡೋದು ನಮಗೆ ಇದು ರೀ. ಒಂದು ಹೊರಿ ಸಾಕಿದ್ದೆವು, ಒಂದು ಎಮ್ಮೆ ಹಾಲು ಕುಡಿಸಿ ಒಂದು ಹೊರಿಗೆ ಕೂಡಿಸಿ ಸಂಕ್ರಮಣಕ್ಕೆ ಒಯ್ದು ಅದನ್ನು ಫಸ್ಟ್ ನಂಬರ್ ತೊಗೊಂಡಿರಿ. ಅದನ್ನು ಫಸ್ಟ್ ನಂಬರ್ ಅದಕ್ಕೆ ತೊಗೊಂಡು ಕೇಸಿಂದ ಅದನ್ನು ಮೆರೆಸ್ಕೋತ ತಂದು ಹವ್ಯಾಸದಿಂದ ಇದು ಮಾಡ್ದೆ ಇರೋದು. ಇದನ್ನು ಮಾಡ್ಕೋತೆ ಬಂದೇವ್ರಿ. ನಾವು ಹಂತಿ ಹೊಡಿಯೋದು ಭಾಳ ಇದು ರೀ. ಹಂತಿ ಹೊಡಿಯೋದು, 10 ಎತ್ತಿನ ಹಂತಿ ಇದು ಮಾಡಾಗ ಹಗ್ಗಿಲ್ದೆ ಎತ್ತಿಗೆ ತಿರುಗಿಸೋದು ಅದೊಂದು ಇದೇ ರೀ ನಮ್ಮದು. ಮೆರೆಸೋದು ಎತ್ತ ಕಾರುಣಿಗೆ. ಈ ಗಾಡಿ ಪಡಿ ಹುಡುದಾದ್ರೆ ಇಲ್ಲಿಂದ ಬಿತ್ತಲಕ್ಕ 12 ಎಕರೆ ಬಿತ್ತು ಬಂದೇನಿ. ಹಿಪ್ಪರಿ ರಸ್ತಕ್ಕೆ ಬಂದು 12 ಎಕರೆ ಒಂದೇ ದಿನದಾಗ ಬಿತ್ತಿ. 12 ಎಕರೆ ಬಿತ್ತಿ ನಾವು ಉಡಿ ಕಟ್ಕೊಂಡು. ಅದು ಉಡಿ ಅಂತದ್ರಿ, 4 ಮನದ ಉಡಿ ಕಂಬಳಿ ಮಟ್ಟಿ ಇದು ಹಾಕಿ ಉಡಿ ಕಟ್ಕೊಳ್ಳೋದ್ರಿ. ಅದು ಮಾಡಿ ಅದನ್ನು ಮಾಡೇವ್ರಿ. ಇದನ್ನೆಲ್ಲ ಈ ಕಡೆ ಈಗ ಇಲ್ಲಿ ದನ ಕಾಣತ್ತವ್ರಿ ನಮಗೆ. ಯಾವ್ಯಾವ ತಳಿ ಅದಾವ ಇವು? ಇವು ಆಕಳುಗಳು ಖಿಲಾರಿ ತಳಿ ಅಂತಾರೆ. ದೇಶಿ ತಳಿ? ದೇಶಿ ತಳಿ ರೀ. ಎಮ್ಮೆ ಅದಾವ್ರಿ. ಎಮ್ಮೆ ಅವು ಮುರುಘಾ, ಜವಾರಿ ಇವು ಎಲ್ಲ ಇವು ಸಾಕವ್ರಿ. ಅವು ಎಮ್ಮೆನ ಹೈನಕ್ಕಾಗಿ ಎಮ್ಮೆ ಮಾಡ್ತೇವ್ರಿ. ಇವು ಹೊರಗಳು ಒಂದು ಇದರಿಂದ ನಾವು ಹೊರಗಳು ಮೇಯಿಸೋದು ಅದೊಂದು ಮೊದಲು ಹಿಡಿದು ನಮಗೆ ರೂಢಿನೇ ಅದ್ರದು. ಅದ್ರ ಮೇಲೆ ಭಾಳ ಭಕ್ತಿ ರೀ. ಅವಕ್ಕೆ ಕಮ್ಮಿ ಆದ್ರೆ ನಮಗೆ ಇದು ಆಗಂಗಿಲ್ಲ ರೀ. ಅವಕ್ಕೆ ಏನು ಹಾಕೋದು ಮಾಡೋದು ಅದು ಮಾಡ್ತೇವೆ. ನೀವು ಮಾತಾಡ್ತಾ ಹೇಳಿದ್ರಿ ಮೊದಲು ನಮ್ದು 50 ಎಕರೆ ಇತ್ತು, ನಾವು ಮತ್ತೆ ಕೈ ಮೇಲೆ ತೊಗೊಂಡಿವಿ ಅಂತೇಳಿ. ಈ ಪ್ರಸ್ತುತ ಎಷ್ಟು ಎಕರೆ ಅದು ಹೊಲ ನಿಮ್ಮದು? ನಮ್ದು ಈಗ ಎಲ್ಲ ಕೂಡಿ ಈಗ ನಾವು ಡಿವೈಡ್ ಆದಿದ್ದ ಅಂದ್ರೆ ನಮಗೆ 30 ಎಕರೆ ಅಂದಾಜು ಆಗ್ಯಾವ್ರಿ. ಈಗ ನಮಗೆ ಎಲ್ಲರೂ ಮತ್ತೆ ಹೆಚ್ಚು ಕಮ್ಮಿ ಆಗ್ಯಾವ್ರಿ. 4 ಮಂದಿ ಎಲ್ಲರೂ ಬೇರೆ ಅದಾರಿ. ಈಗ ಹಿಂಗಾಗಿ ಇದ್ರ ಮೇಲೆ ನಾವು ಇದು ಮಾಡ್ಕೋತ ಈಗ ಒಂದು ಜರ ಅನುಕೂಲ ಆಗಿದ್ರಿ. ಮಕ್ಕಳು ದುಡಿಲಕ್ಕೆ ಬಂದಾರ, ದುಡಿತಾರೆ, ಮಾಡ್ತಾರೆ. ಮೊದಲು ನಾವು ಇವು ಮಕ್ಕಳ ಶಾಲಿ, ಲಗ್ನ, ಮುಹೂರ್ತ ನಮ್ಮ ಇದ್ರ ಮೇಲೆ ರೀ. ಎಲ್ಲ ಡಿವೈಡ್ ಆಗೋಣ ಯಾರು ಮತ್ತು ನಾವೇ ಮಾಡ್ಬೇಕಲ್ರಿ. ಎಲ್ಲ ತಿರುಗೋದು ನಾವೇ, ಮಾಡೋದು ನಾವೇ, ದುಡಿದು ನಾವೇ. ಮತ್ತು ಇದು ಮಾಡ್ಕೋತ ಎಲ್ಲ ಅದ್ರ ಮೇಲೆ ಏನೋ ದೇವರು ಒಂದು ಇದು ಕೊಟ್ಟು ಕೇಸಿಂದ ಅದನ್ನು ಇದು ಸೌಕರ್ಯ ಆಯ್ತು ರೀ. ಕಡಿ ಮತ್ತು ಈಗ ಎಲ್ಲ ದ್ರಾಕ್ಷಿದಿಂದ ಎಲ್ಲ ಅನುಕೂಲ ಆಗ್ಯದ. ಮಕ್ಕಳು ದುಡಿತಾರೆ, ಮಾಡ್ತಾರೆ ಎಲ್ಲ. ಈಗ ಮೊದಲು ನೀವು ಮಾಡೋ ಕೃಷಿಗೂ ಪದ್ಧತಿಗೂ ಈಗಿನ ಕೃಷಿ ಪದ್ಧತಿಗೂ ಏನು ವ್ಯತ್ಯಾಸ ಅದ ಅಂತ ಹೇಳ್ತೀರಿ? ವ್ಯತ್ಯಾಸ ಅಂದ್ರೆ ಈಗೇನು ಮಷಿನರಿ ಬಂದವ್ರಿ. ಮಷಿನ್ ಮೇಲೆ ಬಿತ್ತಾರೆ, ಮಷಿನರಿ ಮೇಲೆ ಗಳೆ ಹೊಡಿತಾರೆ. ನಾವು ಏನಂದ್ರೆ ಎತ್ತಿಲೇ ಉಳುಮೆ ಮಾಡ್ತಿದ್ವಿ. ನೇಗಿಲಿ ಹೊಡಿಯೋದು, ಹರಗೋದು, ಬಿತ್ತೋದು ಎತ್ತಿನ. ಏನು ತರಬೇಕಾದ್ರೆ ಬಂಡಿ, ಎತ್ತಿನ ಬಂಡಿಲೇನೆ ತರೋದು.
ಎಲ್ಲಿ ಬಿಜಾಪುರಕ್ಕೆ ಏನ್ರಿ ಮಾಲ್ ಹೋಗ್ಬೇಕಾದ್ರೆ ಎತ್ತಿನ ಬಂಡಿನೇ ಹೋಗ್ಬೇಕು, ಎಲ್ಲರೂ ಊರ ಕೆರೆಗೆ ಹೋದ್ರೆ ಎತ್ತಿನ ಬಂಡಿಲಿನೇ ಹೋಗ್ಬೇಕು. ಇಲ್ಲಿಗೆ ಸೈಕಲ್ ಮೊದಲು ನಾವು ಸಣ್ಣದಾಗ ಸೈಕಲ್ ಸೈತಿದ್ದಿಲ್ರಿ, ಹಿಂದಾಗಡೆ ಒಂದು ಸೈಕಲ್ ಬರೋಣ ಸೈಕಲ್ ತೊಗೊಂಡ್ರಿ. ಆ ನಂತರ ಮತ್ತು ಈ ಕಡೆ ಈಗ ಸೈಕಲ್ ಮೋಟ್ರ್ ಅದು, ಈಗ ಟ್ಯಾಕ್ಟ್ರ್ ಅದು, ಈ ಒಂದು ಕಾರ್ ಗಾಡಿ ತೊಗೊಂಡು ಎಲ್ಲ ಇವು ಅನುಕೂಲ ಆದಂಗೆ ಒಂದೊಂದು ಹಿಂಗೆ ಬೆಳೆಸ್ಕೊತ ಹೊಂಟೇವ್ರಿ. ಈಗ ಅನುಕೂಲ. ಈಗ ನಿಮ್ದು ಈ ಕೃಷಿ ಜೀವನದ ಬಗ್ಗೆ ನಿಮಗೆ ಎಷ್ಟು ಸಂತೋಷ ಅದ? ಈಗ ಎಲ್ಲರೂ ಏನಂತಾರಂದ್ರೆ ನಮ್ಮ ಮಕ್ಕಳು ಅವ್ರ ಮಕ್ಕಳು ನಾವು ಭಾಳ ಹೈರಾಣ ಆಗ್ಯವಪ್ಪ, ನಮ್ಮ ಮಕ್ಕಳು ಕೃಷಿ ಮಾಡೋದು ಬೇಡ, ರೈತರಾಗೋದು ಬೇಡ, ಸಿಟಿಯಾಗಿ ಹೋಗಲಿ, ದೊಡ್ಡ ಏನು ಯಾವ್ದಾರು ಒಂದು ನೌಕರಿ ಇರಲಿ, ಸಣ್ಣ ನೌಕರಿಯರೇ ಆಗಲಿ, ಒಟ್ಟು ಗೌರ್ಮೆಂಟ್ ನೌಕರಿ ಮಾಡಲಿ ಅನ್ನೋ ಮನಸ್ಥಿತಿ ತಂದೆ ತಾಯಿ ಬೆಳಿಲಾಕತ್ತದ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ನಮಗೇನಂದ್ರೆ ಮೊದಲು ಹಿಡಿದು ಇದ್ರಾಗಿ ನಾವು ಜೀವನ ಮಾಡೀವಿ ಅಂದರೆ ಇದು ನಮಗೆ ಸ್ವತಂತ್ರ ದಂಧ. ನಾವೇನು ಒಬ್ಬರು ಹಾಳಾಗಿ ದುಡಿಬೇಡ್ದು, ನಮ್ಮಲ್ಲಿ ನಾವು ದುಡ್ಕೋಬೇಕು, ನಾವೇ ಮಾಡ್ಬೇಕು ಅನ್ನೋ ನಮ್ಮ ಇದು ರೀ ಇದು. ಈಗ ಒಬ್ಬರು ಹಾಳಾಗಿ ದುಡಿದಕ್ಕಿಂತ ನಮ್ಮಲ್ಲಿ ನಾವು ಹಾಳಾಗಿ ದುಡಿದ್ರೆ ಚಲೋ ಅಂತ ನಮಗೆ ಅನ್ನಿಸ್ತದೆ. ಈಗ ನಮ್ಮ ಇವರು ರಮೇಶ್ ಕಾಡೆಯವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು ನಮ್ದು ಕೋಟಿಗಿನ್ನ ಹೆಚ್ಚು ಉತ್ಪನ್ನ ಬರ್ತದ, ಎಲ್ಲ ಇದ್ರ ಮ್ಯಾಗೆ ಅದ, ಆರಾಮದೀವಿ ಅಂತ ಹೇಳಿದ್ರು ಅವರು. ಈಗ ನೀವು ಹೇಳಿದ್ರಿ ನಾವು ಇದಕ್ಕೆ ನಾವೇ ರಾಜರು, ನಾವೇ ಸ್ವತಂತ್ರವಾಗಿರ್ತೀವಿ, ಇಷ್ಟೊಂದು ಉತ್ಪನ್ನ ತೆಗಿತೀವಿ ಅಂತ ನಿಮಗೆ ಏನಾದ್ರು ಇದು ಇತ್ತ, ಊಹೆ ಇತ್ತ? ಮೊದಲು ಎಲ್ಲಿದ್ರು ಇದ್ರ ಮೇಲೆ ಹಂಗೆ ಮಾಡ್ಕೋತೇನು, ದೇವ್ರು ಅದನ್ನ ಮಾಡ್ಲಾ ದುಡಿಲಕ್ಕಾಗಿ ಇದು ಮಾಡ್ಲಕ್ಕಾಗಿ ದೇವ್ರು ಹಂಗೆ ಕೊಟ್ಕೋತ ಬಂದಾನ ಮಾಡ್ಕೋತ ಹೊಂಟೇವ್ರಿ. ಅದು ಅನುಕೂಲ ಆಗ್ಯದ, ಅನುಕೂಲ ಆದಂಗೆ ಈಗ ಹಂಗೆ ಬೆಳೆಸ್ಕೋತ ಹೊಂಟೇವ್ರಿ. ಈಗ ನೀವು ಎಲ್ಲಾನು ಟ್ರ್ಯಾಕ್ಟರ್ ಯೂಸ್ ಮಾಡಿ ಬಿತ್ತೀರಿ ಅಂತ ಹೇಳಿದ್ರಿ ಈ ಸದ್ದ. ಹೌದ್ರಿ. ಯಾವ್ದ್ರ ದನಗಳು ಕಟ್ಟಿರಿ, ಹೋರಿಗಳು ಅದಾವಿಲ್ಲ, ಇವಕರ್ನಾಗೇನು ಸುಮ್ಮ ಈಗ ಸೋಕಿಗೆ ಆಗಿರೋದು ಮೊದಲು ಹಿಡಿದು ಮಾಡಿದ್ದೊಂದು ಇದು ಅದ, ಮನೆ ಮುಂದೆ ಇರಬೇಕು. ಅವ್ರ ಮುಂಜಾನೆದ್ದು ಮಾಡಿ ನೋಡಿದ್ರೆ ನಮಗೆ ಒಂಜರ ಮೋಕ್ಷ ಅದತ್ ನಾವು ತಿಳ್ಕೊಂಡು ಅದನ್ನ ಮಾಡ್ಯಾವ್ರಿ. ಮುಂಜಾನೆದ್ದು ಅವ್ರ ಮೇಲೆ ಕೈ ಆಡಿಸೋದು, ದನಗಳಿಗೆ ಮೇಯ್ ತಿಕ್ಕೋದು, ಇನ್ನೂ ನೀರು ಕುಡಿಸೋದು, ಜಳಕ ಹಾಕೋದು ಇನ್ನೂ ಮಾಡ್ತೇವ್ರಿ. ನಮ್ಗೆ 87 ವಯಸ್ಸು 88 ಆದರೂ ಇನ್ನೂ ಅವ್ರ ಇದು ಮಾಡ್ತೇವ್ರಿ. ಸೈಕಲ್ ಮೋಟ್ರ್ ಮೇಲೆ ತಿರುಗ್ತೇವೆ, ಇನ್ನೂ ನಾವು ಅದನ್ನ ಮಾಡ್ತೇವ್ರಿ, ತಿರುಗ್ತೇವ್ರಿ. ನಾವು ಕೂತು ಜೀವನ ಕಳೆಯಂಗಿಲ್ರಿ. ಆದ್ರೂ ಇನ್ನ ಕೆಲಸ ಮಾಡ್ಕೊಂಡು ಸುಮ್ಮನೆ ಹಿಂಗೆ ತಿರುಗಾಡ್ತೀವಿ, ಮಂದಿ ಬೆನ್ನರಿ ಹತ್ತೋದು, ಇದುವರೆ ಮಾಡೋದು, ಒಂದರ ತಿರುಗಾಡೋದು ಇದು ಮಾಡ್ತೀವಿ. 4 ಮಂದಿ ಮತ್ತು ನಮಗೆ ಬೆಂಬಲ ಅದ ರೀ ಭಾಳ. 4 ಮಂದಿ ಹಚ್ಕೊಂಡದೇವು, ಬರ್ತಾರ ಹೋಗ್ತಾರ, ಬಂದವ್ರಿಗೆ ಬರ್ರಿ ಅಂತೀವಿ, ಉಣ್ರಿ ತಿನ್ರಿ. ಅದೊಂದು ನಮಗೇನು ದೇವ್ರು ಅದೊಂದು ಬುದ್ಧಿ ಹಾಕ್ಯಾನ ಅದನ್ನು ಕೊಟ್ಕೋತ ಮಾಡ್ಕೋತ ಹೊಂಟೇವ್ರಿ. ಅದನ್ನು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರೈತರು ಇಂಥ ಮನೋಭಾವನ ಹೊಂದಿರ್ತಾರೆ. ಈಗ ನಾವೆಲ್ಲ ಹೇಳಿದ್ವಿ ಸಿಟಿ ಲೈಫೇ ಬೇರೆ, ಹಳ್ಳಿ ಲೈಫೇ ಬೇರೆ ಅಂಥೇಳಿ. ಇಷ್ಟು ವಯಸ್ಸಾದರೂ ಇನ್ನೂ ಏನು ಜೀವನದ ಕುರಿತು ಅಥವಾ ಏನು ಕೃಷಿ ಕುರಿತು ಎಷ್ಟೊಂದು ಆಸಕ್ತಿ ಉತ್ಸಾಹ ಅವರಲ್ಲಿ ಐತಿ. ಏನು ಹನುಮಂತ್ ಕಾಡೆಯವರೇ ಸರ್, ಇಷ್ಟೊತ್ತೇನು ನಮ್ಮ ವಿಡಿಯೋನ ಮಾತಾಡೋದಲ್ಲ, ನಮಗೆ ಭಾಳ ಖುಷಿ ಆಯಿತು. ನಿಮ್ಮ ಕೃಷಿ ಅನುಭವವನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರಲ್ಲ, ತುಂಬ ಧನ್ಯವಾದಗಳು.